ಮಹಾಲಿಂಗಪುರವನ್ನ ಪಟ್ಟಣ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಹಾಲಿಂಗಪುರ ಬಂದ್ ಮಾಡಲಾಗಿದೆ. ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಸಾಥ್ ಕೊಟ್ಟಿದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಬಸವೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ಬಾಗಲಕೋಟೆಯ ಮಹಾಲಿಂಗಪುರವನ್ನ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಈ ಒಂದು ತಾಲೂಕು ಹೋರಾಟಕ್ಕೆ ಎಲ್ಲರೂ ಬದ್ಧವಾಗಿ ಹೋರಾಟ ಮಾಡಬೇಕಾಗೈತಿ. ಈ ಒಂದು ನ್ಯಾಯಯುತವಾದ ಹೋರಾಟವನ್ನ ಯಶಸ್ವಿಗೊಳಿಸುವುದು ಮಾಲಿಂಗಪುರ ಹಾಗೂ ಸುತ್ತಮುತ್ತಲ 16 ಒಳಗೆ ಜನ ಬರ್ತಾಗೈತಿ. ಯಾಕಂದ್ರೆ ಈ ಎಲ್ಲ ಹಳ್ಳಿಯ ಜನತೆಗೆ ಎಲ್ಲರೂ ಕೂಡ ಒಂದು ಅದರಿಂದ ನಮ್ಮ ನ್ಯಾಯ ನಾವು ಹೋರಾಟ ಮಾಡ್ತಾನೆ ಇರಬೇಕು ಮತ್ತು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಎಲ್ಲರಲ್ಲಿ 4 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು. ನಾವು ಮಾಡ್ತಾ ಇರೋದು ಮಹಾಲಿಂಗಪುರ ಒಂದ ಮಹಾಲಿಂಗಪುರವನ್ನ ಪಟ್ಟಣ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಹಾಲಿಂಗಪುರ ಬಂದ್ ಮಾಡಲಾಗಿದೆ. ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಸಾಥ್ ಕೊಟ್ಟಿದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಬಸವೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ಬಾಗಲಕೋಟೆಯ ಮಹಾಲಿಂಗಪುರವನ್ನ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಈ ಒಂದು ತಾಲೂಕು ಹೋರಾಟಕ್ಕೆ ಎಲ್ಲರೂ ಬದ್ಧವಾಗಿ ಹೋರಾಟ ಮಾಡಬೇಕಾಗೈತಿ. ಈ ಒಂದು ನ್ಯಾಯಯುತವಾದ ಹೋರಾಟವನ್ನ ಯಶಸ್ವಿಗೊಳಿಸುವುದು ಮಾಲಿಂಗಪುರ ಹಾಗೂ ಸುತ್ತಮುತ್ತಲ 16 ಒಳಗೆ ಜನ ಬರ್ತಾಗೈತಿ. ಯಾಕಂದ್ರೆ ಈ ಎಲ್ಲ ಹಳ್ಳಿಯ ಜನತೆಗೆ ಎಲ್ಲರೂ ಕೂಡ ಒಂದು ಅದರಿಂದ ನಮ್ಮ ನ್ಯಾಯ ನಾವು ಹೋರಾಟ ಮಾಡ್ತಾನೆ ಇರಬೇಕು ಮತ್ತು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಎಲ್ಲರಲ್ಲಿ 4 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು. ನಾವು ಮಾಡ್ತಾ ಇರೋದು ಮಹಾಲಿಂಗಪುರ ಒಂದ ಮಹಾಲಿಂಗಪುರವನ್ನ ಪಟ್ಟಣ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಹಾಲಿಂಗಪುರ ಬಂದ್ ಮಾಡಲಾಗಿದೆ. ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಸಾಥ್ ಕೊಟ್ಟಿದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಬಸವೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ಬಾಗಲಕೋಟೆಯ ಮಹಾಲಿಂಗಪುರವನ್ನ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಈ ಒಂದು ತಾಲೂಕು ಹೋರಾಟಕ್ಕೆ ಎಲ್ಲರೂ ಬದ್ಧವಾಗಿ ಹೋರಾಟ ಮಾಡಬೇಕಾಗೈತಿ. ಈ ಒಂದು ನ್ಯಾಯಯುತವಾದ ಹೋರಾಟವನ್ನ ಯಶಸ್ವಿಗೊಳಿಸುವುದು ಮಾಲಿಂಗಪುರ ಹಾಗೂ ಸುತ್ತಮುತ್ತಲ 16 ಒಳಗೆ ಜನ ಬರ್ತಾಗೈತಿ. ಯಾಕಂದ್ರೆ ಈ ಎಲ್ಲ ಹಳ್ಳಿಯ ಜನತೆಗೆ ಎಲ್ಲರೂ ಕೂಡ ಒಂದು ಅದರಿಂದ ನಮ್ಮ ನ್ಯಾಯ ನಾವು ಹೋರಾಟ ಮಾಡ್ತಾನೆ ಇರಬೇಕು ಮತ್ತು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಎಲ್ಲರಲ್ಲಿ 4 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು. ನಾವು ಮಾಡ್ತಾ ಇರೋದು ಮಹಾಲಿಂಗಪುರ ಒಂದ ಮಹಾಲಿಂಗಪುರವನ್ನ ಪಟ್ಟಣ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಹಾಲಿಂಗಪುರ ಬಂದ್ ಮಾಡಲಾಗಿದೆ. ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಸಾಥ್ ಕೊಟ್ಟಿದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಬಸವೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ಬಾಗಲಕೋಟೆಯ ಮಹಾಲಿಂಗಪುರವನ್ನ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಈ ಒಂದು ತಾಲೂಕು ಹೋರಾಟಕ್ಕೆ ಎಲ್ಲರೂ ಬದ್ಧವಾಗಿ ಹೋರಾಟ ಮಾಡಬೇಕಾಗೈತಿ. ಈ ಒಂದು ನ್ಯಾಯಯುತವಾದ ಹೋರಾಟವನ್ನ ಯಶಸ್ವಿಗೊಳಿಸುವುದು ಮಾಲಿಂಗಪುರ ಹಾಗೂ ಸುತ್ತಮುತ್ತಲ 16 ಒಳಗೆ ಜನ ಬರ್ತಾಗೈತಿ. ಯಾಕಂದ್ರೆ ಈ ಎಲ್ಲ ಹಳ್ಳಿಯ ಜನತೆಗೆ ಎಲ್ಲರೂ ಕೂಡ ಒಂದು
ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ಎಲ್ಲರಲ್ಲಿ 4 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು. ನಾವು ಮಾಡ್ತಾ ಇರೋದು ಮಹಾಲಿಂಗಪುರ ಒಂದ ಮಹಾಲಿಂಗಪುರವನ್ನ ಪಟ್ಟಣ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಹಾಲಿಂಗಪುರ ಬಂದ್ ಮಾಡಲಾಗಿದೆ. ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಸಾಥ್ ಕೊಟ್ಟಿದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಬಸವೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ಬಾಗಲಕೋಟೆಯ ಮಹಾಲಿಂಗಪುರವನ್ನ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಈ ಒಂದು ತಾಲೂಕು ಹೋರಾಟಕ್ಕೆ ಎಲ್ಲರೂ ಬದ್ಧವಾಗಿ ಹೋರಾಟ ಮಾಡಬೇಕಾಗೈತಿ. ಈ ಒಂದು ನ್ಯಾಯಯುತವಾದ ಹೋರಾಟವನ್ನ ಯಶಸ್ವಿಗೊಳಿಸುವುದು ಮಹಾಲಿಂಗಪುರ ಹಾಗೂ ಸುತ್ತಮುತ್ತಲ 16 ಹಳ್ಳಿಯ ಜನರ ಕರ್ತವ್ಯ ಆಗೈತಿ. ಯಾಕಂದ್ರೆ ಈ ಎಲ್ಲ ಹಳ್ಳಿಯ ಜನತೆಗೆ ಎಲ್ಲರೂ ಕೂಡ ಒಂದು ಆದ್ದರಿಂದ ನಮ್ಮ ನ್ಯಾಯ ಸೇವೆಯನ್ನು ಕೂಡ ನಾವು ಹೋರಾಟ ಮಾಡ್ತಾನೆ ಇರಬೇಕು ಮತ್ತು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ಎಲ್ಲರಲ್ಲಿ 4 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು. ನಾವು ಮಾಡ್ತಾ ಇರೋದು ಮಹಾಲಿಂಗಪುರ ಒಂದ ಮಹಾಲಿಂಗಪುರವನ್ನ ಪಟ್ಟಣ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಹಾಲಿಂಗಪುರ ಬಂದ್ ಮಾಡಲಾಗಿದೆ. ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಸಾಥ್ ಕೊಟ್ಟಿದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಬಸವೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಯಿತು. ಬಾಗಲಕೋಟೆಯ ಮಹಾಲಿಂಗಪುರವನ್ನ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಈ ಒಂದು ತಾಲೂಕು ಹೋರಾಟಕ್ಕೆ ಎಲ್ಲರೂ ಬದ್ಧವಾಗಿ ಹೋರಾಟ ಮಾಡಬೇಕಾಗೈತಿ. ಈ ಒಂದು ನ್ಯಾಯಯುತವಾದ ಹೋರಾಟವನ್ನ ಯಶಸ್ವಿಗೊಳಿಸುವುದು ಮಹಾಲಿಂಗಪುರ ಹಾಗೂ ಸುತ್ತಮುತ್ತಲ 16 ಹಳ್ಳಿಯ ಜನರ ಕರ್ತವ್ಯ ಆಗೈತಿ. ಯಾಕಂದ್ರೆ ಈ ಎಲ್ಲ ಹಳ್ಳಿಯ ಜನತೆಗೆ ಎಲ್ಲರೂ ಕೂಡ ಒಂದು ಆದ್ದರಿಂದ ನಮ್ಮ ನ್ಯಾಯ ಸೇವೆಯನ್ನು ಕೂಡ ನಾವು ಹೋರಾಟ ಮಾಡ್ತಾನೆ ಇರಬೇಕು ಮತ್ತು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ಎಲ್ಲರಲ್ಲಿ 4 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು. ನಾವು ಮಾಡ್ತಾ ಇರೋದು ಮಹಾಲಿಂಗಪುರ ಒಂದ